ಮೂವಿ ಮಾತ್ರ ಸಖತ್ತಾಗಿತ್ತು. ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಡಾರ್ಲಿಂಗ್ ಕೃಷ್ಣ ಅವರು ಸುದೀಪ್ ಸಾರ್ ತರ ಲುಕ್ ನಮ್ಮ ಬ್ರ್ಯಾಡ್ ಸಿನಿಮಾದಲ್ಲಿ ಕೊಟ್ಟವ್ರೆ. ಕಡಕ್ ಆಕ್ಷನ್ ಕಿಕ್. ಅವರು ಡೀಸೆಂಟ್ ಹೆಂಗ್ ಅವರು ಅದೇ ತರ ಕಾಮಿಡಿ ಮಾಡೋರೆ. ದಿಮಾಗ್ ತರ ಡ್ಯಾನ್ಸ್ ಮಾಡೋ ಸಖತ್ತಾಗೈತೆ ಸರ್. ಮಸ್ತ್ ಆಕ್ಷನ್ ಮಾಡೋರೆ. ನನಗಂತೂ ತಲೆನೋವು ಬಂದು ಸಿನಿಮಾ ನೋಡಿ. ಯಾಕೆ ಗೊತ್ತಾ ಅಂದ್ರೆ ಆಡಿಯನ್ಸ್ ನಾವು ಒಂಚೂರು ಆ ಕಡೆ ನೋಡಕ್ ಬಿಟ್ಟಲ್ಲ. ಏನ್ ಆ ರೇಂಜ್ ಆಕ್ಷನ್ ಮಾಡಿದ್ರೆ ನಮ್ಗೆ ಆ ಕಡೆ ನೋಡಕ್ಕೆ ಮನ್ಸ್ ಬರ್ತಲ್ಲ. ಆ ರೇಂಜ್ ಆಕ್ಷನ್ ಮಾಡಿದ್ರೆ ಸಖತ್ತಾಗೈತೆ. ಒಳ್ಳೆ ಸೆಂಟಿಮೆಂಟ್ ಇದೆ, ಒಳ್ಳೆ ಲವ್ ಇದೆ, ಒಳ್ಳೆ ರೊಮ್ಯಾನ್ಸ್ ಇದೆ, ಮತ್ತೆ ಕಾಮಿಡಿ ಇದೆ, ಡ್ಯಾನ್ಸ್ ಇದೆ. 2 ಸಾಂಗ್ಸ್ ಸೂಪರ್ ಆಗಿದೆ. ಖರಾಬ್ ಹೈಟ್ ತಕ್ಕಂಗೆ ಅಂದ್ರೆ ಡಾರ್ಲಿಂಗ್ ಕಿಶೋರ್ ಹೈಟ್ ತಕ್ಕ ಫೈಟ್ ಹೊಡಿದ್ರೆ ಅದ್ಭುತವಾಗಿದೆ. ಎಲ್ಲ ಬಂದ್ ಸಿನಿಮಾ ನೋಡುವ ಸಖತ್ ಮೂವಿ ಸೂಪರ್. ಬೇಗ ಫಾಸ್ಟ್ ಮಾಡಿ ಮಾಡಬೇಡಿ, ಈಗ ಪ್ರಾಬ್ಲಮ್ಸ್ ಬರುತ್ತೆ. ನೋಡ್ಲೇಬೇಕು ಅತ್ತಾರ ಇದೆ ಮೂವಿ ಸಖತ್ತಾಗಿದೆ. ಟಿಕೆಟ್ ಬಿಟ್ಟಿಂಗ್ ಬಗ್ಗೆ ಯಾವ್ದು ಕನ್ನಡದಲ್ಲಿ ಒಳ್ಳೆ ಪಿಕ್ಚರ್ ಮಾಡಿರ್ಲಿಲ್ಲ, ಮಾಡಿದ್ದಾರೆ. ಶಶಾಂಕ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇಂದ ಬಿಗಿನಿಂಗ್ ಇಂದ ಕೊನೆಯವರೆಗೂ ಇಂಟ್ರೆಸ್ಟ್ ಆಗಿ ನೋಡ್ಸ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಪಿಕ್ಚರ್ ಚೆನ್ನಾಗಿದೆ. ಯೂತ್ಸ್ ಎಲ್ಲ ಬಂದು ನೋಡಿ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಟಕರೆ ಟಕರೆ ಟಾಂಗು ಡಾರ್ಲಿಂಗ್ ಕೃಷ್ಣ ಸ್ಟ್ರಾಂಗ್ ಸೂಪರ್ ಆಗಿದೆ ಪಿಕ್ಚರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಲ್ಟ್ರಾ ಪ್ರೋ ಸೂಪರ್ ಆಗಿತ್ತು. ಆಡಿಯನ್ಸ್ ಗೆಲ್ಲೂ ಬೋರ್ ಹೊಡೆಯಲ್ಲ. ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಈಗ ಬೆಟ್ಟಿಂಗ್ ಬಗ್ಗೆ ಎಲ್ಲ ತೋರಿಸಿದ್ರಲ್ಲ, ಒಳ್ಳೆಯದು ಕೆಟ್ಟದ ಅಂತ ತೋರಿಸಿದ್ರು. ಈಗ ಬೆಟ್ಟಿಂಗ್ ಇದರಿಂದ ಬಿಡ್ತಾರಾ ಜನ? ಬ್ರ್ಯಾಟ್ ಅಂತ ಡಾರ್ಲಿಂಗ್ ಕೃಷ್ಣ ಸೂಪರ್ ಆಕ್ಟಿಂಗ್ ಮಾಡೋರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ, ಒಳ್ಳೆ ಟ್ವಿಸ್ಟ್ ಇದೆ. ಬೆಟ್ಟಿಂಗ್ ಆಡೋರೆಲ್ಲ ಬಂದು ಈ ಫಿಲಮ್ ನೋಡಬೇಕು. ಇದು ನೋಡಿದ್ಮೇಲೆ ಎಲ್ಲರಿಗೂ ಬೆಟ್ಟಿಂಗ್ ಆಡಬಾರ್ದು ಅಂತ ಬುದ್ಧಿ ಬರುತ್ತೆ. ಯಾರು ಬೆಟ್ಟಿಂಗ್ ಆಡಬೇಡಿ, ಈ ಫಿಲಮ್ ಬಂದು ನೋಡಿ. ಸೂಪರ್ ಆಗಿದೆ. ಹಿಂಗೆ ಇಷ್ಟ ಆಯಿತು ಡಾರ್ಲಿಂಗ್ ಕೃಷ್ಣ ಸರ್ ಸ್ಟೈಲು ಮತ್ತು ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರೋದು ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡೋದು. ಸೂಪರ್ ಆಗಿದೆ.